ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಲೆಮನ್ ರೈಸ್ ಆನಿಯನ್ ಇಲ್ಲದ ಹಾಗೆ ಟೇಸ್ಟಾಗಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದಂತ ನೋಡ್ಕೊಳ್ಳೋಣ. ಯಾರ ನಮ್ಮ ಮನೆಗೆ ಗೆಸ್ಟ್ ಬಂದಾಗ ಕೇವಲ 5 ನಿಮಿಷದಲ್ಲಿ ಈ ರೀತಿಯಾಗಿ ಟೇಸ್ಟಾಗಿ ಲೆಮನ್ ರೈಸ್ನ ಮಾಡ್ಬೋದು. ಮದುವೆ ಮನೆಯಲ್ಲಿ ಕೂಡ ಇದೇ ರೀತಿಯಾಗಿ ಲೆಮನ್ ರೈಸ್ ಮಾಡೋದು. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ನಾವು ಇದಕ್ಕೆ ಆಯಿಲ್ನ ಹಾಕ್ಕೊಳ್ಳೋಣ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಆಯಿಲ್ ಹಾಕ್ಕೊಳ್ಳಿ. ನಾನೊಂದು ಇಲ್ಲಿ 3 ಜನ ತಿನ್ನೋಷ್ಟು ನಾನು ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳೋಣ, ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಇದ್ದರೆ ಕಡಲೆಬೇಳೆನೂ ಹಾಕ್ಕೊಳ್ಳಿ. ನಾನು ಇಲ್ಲಿ ಉದ್ದಿನಬೇಳೆ ಮಾತ್ರ ಹಾಕ್ತಿದ್ದೀನಿ. ಇದನ್ನು ಕಡಲೆ ಬೀಜ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಕಡೆ ನಾವು ಇದನ್ನು ಕಡಲೆ ಬೀಜ ಅಂತೀವಿ. ಇದನ್ನು ಶೇಂಗಾ ಬೀಜ ಕೂಡ ಎಲ್ಲ ಕಡೆ ಸ್ವಲ್ಪ ಶೇಂಗಾ ಬೀಜನೇ ಅನ್ನೋದು, ನಾವು ಕಡಲೆ ಬೀಜ ಅಂತೀವಿ. ಇದನ್ನು ಈ ರೀತಿಯಾಗಿ ಕಲರ್ ಚೇಂಜ್ ಆದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ 4 ಹಸಿಮೆಣಸಿನಕಾಯಿನ ಹಾಕ್ಕೊತಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಆನಿಯನ್ ಹಾಕಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡೋದು ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಹಸಿಮೆಣಸಿನಕಾಯಿ ಫ್ರೈ ಆದಮೇಲೆ ಇದಕ್ಕೆ ನಾವು 3 ಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಇದನ್ನು ಮಾಡೋದಕ್ಕೆ ತುಂಬ ಟೈಮೇ ಹಿಡಿಯೋದಿಲ್ಲ, ತುಂಬ ಬೇಗನೆ ಮುಗಿದೋಗುತ್ತೆ. 5 ನಿಮಿಷದಲ್ಲೇ ಇದು ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ಇಂಗು ಆ್ಯಡ್ ಮಾಡ್ಕೊಳ್ಳೋಣ. ಲೈಟಾಗಿ ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವು ರೈಸಿಗೆ ಉಪ್ಪು ಹಾಕೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊತಿದ್ದೀನಿ. ನೀವು ರೈಸಿಗೆ ಉಪ್ಪು ಹಾಕೋದಾದರೆ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಗೊಜ್ಜು ಸೂಪರಾಗಿ ರೆಡಿ ಆಯಿತು. ಇಷ್ಟೇ ಗೊಜ್ಜು ಮಾಡೋದು. ಇದಕ್ಕೆ ಇವಾಗ ನಾವು ರೈಸ್ನ ಹಾಕ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡಿಕೊಂಡು ಅನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ನಾನೊಂದು 3 ಜನ ತಿನ್ನುವಷ್ಟು ರೈಸ್ನ ಹಾಕಿ ಕಲಿಸ್ಕೊತಿದ್ದೀನಿ. ಇದು ಸೇಮ್ ಮದುವೆ ಮನೆಯಲ್ಲಿ ಮಾಡ್ತಾರಲ್ವ, ಅದೇ ಥರ ಟೇಸ್ಟ್ ಇರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಡೋಣ. ಚೆನ್ನಾಗಿ ಎಲ್ಲ ಗೊಜ್ಜು ಇದಕ್ಕೆ ಆಗೋ ಥರ ನಾವು ಕಲಸೋಣ. ನೋಡು, ಕಲಿಸ್ಕೊಟ್ಟಿದ್ದೀನಿ. ಈಗ ನಾವು ಇದಕ್ಕೆ ಲೆಮನ್ನ ಆ್ಯಡ್ ಮಾಡೋಣ. ತುಂಬ ಜನ ಗೊಜ್ಜು ಮಾಡಿದಾಗ ಅದಕ್ಕೆ ಲೆಮನ್ ಹಾಕ್ತಾರೆ. ಆದರೆ ಈ ರೀತಿಯಾಗಿ ಆಫ್ ಮಾಡಿ ಎಲ್ಲ ಕಲಿಸಿದ ನಂತರ ನಾವು ಲೆಮನ್ ಹಾಕಿದ್ರೆ ತುಂಬ ಲೆಮನ್ ಫ್ಲೇವರ್ ಚೆನ್ನಾಗಿ ಬಂದಿರುತ್ತೆ. ಗೊಜ್ಜಿಗೆ ಹಾಕಿದರೆ ಲೆಮನ್ ಫ್ಲೇವರ್ ಆಲ್ಮೋಸ್ಟ್ ಅದರಲ್ಲೇ ಹೋಗ್ಬಿಟ್ಟಿರುತ್ತೆ. ಅದರಿಂದ ಈ ಥರ ರೈಸ್ ಮೇಲೆ ನಾವು ಸ್ಟವ್ ಆಫ್ ಮಾಡಾದ್ಮೇಲೆ ಹಾಕಬೇಕು. 1 ಲೆಮನ್ನ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಕಲಿಸ್ಕೊಡೋಣ. ನೋಡಿ, ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಯಿತು. ಟೇಸ್ಟಾಗಿ ಕೂಡ ಇರುತ್ತೆ. ಯಾವುದೇ ಈರುಳ್ಳಿ ಅವಶ್ಯಕತೆ ಇಲ್ಲ. ನೋಡಿ, ಸೂಪರಾಗಿ ಚಿತ್ರಾನ್ನ ಲೆಮನ್ ರೈಸ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.